ಪೊಲೀಸ್ ಇಲಾಖೆಯಲ್ಲಿ ಸುಮಾರು 28,000 ಪೋಸ್ಟ್ ಇದೆ. ಆದ್ರೆ ಇವಾಗ ಕರೀತಾ ಇರೋದು ಎಷ್ಟು? ಬರೀ 8,000 ಪೋಸ್ಟ್. ಇನ್ನು 20,000 ಪೋಸ್ಟ್ ಕರಿಬೇಕಾ ಬೇಡವಾ? ಕರಿಲೇಬೇಕು. ಯಾಕೆಂತಂದ್ರೆ ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ. ನೀವು ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಬರೀ 8,000 ಕರೆದ್ರೆ ಮಿಕ್ಕಿದೆ ಕೊಡ್ಬೇಕು. ಬರೀ ನಾವು ಏನೋ 5,300 ಪೋಸ್ಟ್ ಸಾಲಲ್ಲ. ಅದು 15,000 ಪೋಸ್ಟ್ ಕರಿಬೇಕು. ಸುಮಾರು 5-6 ವರ್ಷದಿಂದ ಯಾವ್ದೋ ನೋಟಿಫಿಕೇಶನ್ ಕರೆದಿಲ್ಲ. ನಾವು ಕುಳ್ಕದವ್ರಿಪ್ಪ ಕರೆಕ್ಟ್ ಆಗಿದ್ಯಾ? ಯಾರೋ ಮಾತಾಡ್ಬೇಡ್ರಿ ಅಣ್ಣ, ಒಂದ್ 2 ಮಿನಿಟ್. ಹೆಣ್ಮಕ್ಳಂದಾಗ ರೆಸ್ಪೆಕ್ಟ್ ಕೊಡ್ಬೇಕು. ಮಾತಾಡ್ತಾ ಇದ್ದಾರೆ, ನೀವು ಕೇಳ್ಬೇಕಷ್ಟೇ. ಎಲ್ಲರಿಗೂ ಕೂಡ ಸಾಯಂಕಾಲದ ಶುಭಾಶಯಗಳು. ಎಲ್ಲರೂ ಬಂದಿರೋ ಉದ್ದೇಶನ ಎಲ್ಲರಿಗೂ ಜಾಬ್ ಪರ್ಪಸ್ ಆಗಿ ಎಲ್ಲ ರೀತಿಯಿಂದ ಒಂದೊಂದು ಸಮಸ್ಯೆಗಳು ಎಲ್ಲರಂತಲೂ ಐತಿ. ಆದರೆ ನಾವು ಮೇನ್ ಆಗಿ ಎಲ್ಲರ ಕಡೆನೂ ಕೇಳ್ಕೊಳ್ಳೋದಂದ್ರೆ, ಒಬ್ಬೊಬ್ರ ಸಮಸ್ಯೆ ಅಂದ್ರೆ ಎಲ್ಲರೂ ಸಮಸ್ಯೆ ಇರ್ತೈತಿ. ಫಸ್ಟ್ ಬೇಕಾಗಿರೋದು ಏನಂದ್ರೆ ಯೂನಿಟಿ. ಆ ಯೂನಿಟಿ ಇರಲಿಲ್ಲ ಅಂದ್ರೆ ಯಾವುದೂ ಸಾಧ್ಯ ಇಲ್ಲ. ಈಗ ಸರ್ ಏನಾದ್ರು ಮಾಡತ್ತಾರಂದ್ರೆ ಅವ್ರು ಸಪೋರ್ಟಿವ್ ಆಗಿ ನಾವು ನಿಲ್ಬೇಕು. ಅಂದ್ರೆ ಯಾವುದೇ ಕಾರ್ಯ ಏನಾಗ್ತೈತಿ ಪರಿಪೂರ್ಣವಾಗಿ ಆಗ್ತೈತಿ. ಸೊ ನಾನು ಬಗ್ಗೆ ಏನಂದ್ರೆ HSTR ಮತ್ತು GPSTR ಇಂಗ್ಲೀಷ್ ಆಸ್ಪಿರೆಂಟ್ ಇದ್ದೀವಿ. ಇವಾಗ ಏನು ಮಾಡಿದಾರೆ, ಆಲ್ಮೋಸ್ಟ್ ಈಗೇನು ಕನ್ನಡ ಮೀಡಿಯಮ್ ಸ್ಕೂಲ್ನಾಗೆಲ್ಲ ಏನು ಮಾಡತ್ತಾರ, ಇಂಗ್ಲೀಷ್ ಮೀಡಿಯಮ್ನು ಸ್ಟಾರ್ಟ್ ಮಾಡಬೇಕು, ಇಂಗ್ಲೀಷ್ ಮೀಡಿಯಮಿಂದನೂ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕು. KPSC ಸ್ಕೂಲ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇವಾಗ ಏನಾಗತ್ತೈತಿ, ಇಂಗ್ಲೀಷ್ ಪೋಸ್ಟ್ನ ಪೂರ್ತಿ ಡೌನ್ ಮಾಡಿಬಿಟ್ಟಾರೆ. ಅಲ್ಲೊಂದು ಅಂತ ಅದಾವ. ಅದು ಬೆಳವಣಿಗೆದಾಗ ಅದಾವ. ಇಲ್ವೇ ಇಲ್ಲ ಅಂದ್ರೂ ಅದ್ರಾಗೇನು ಅರ್ಥ ಇಲ್ಲ. ಯಾಕಂದ್ರೆ ಹೌದಾ, ಹಾಗಾಗಿ ನನ್ನ ಸಬ್ಜೆಕ್ಟ್ ಅಂತ ನಾ ಮಾತ್ರ ಹೇಳತ್ತಿಲ್ಲ, ಯಾವ ಸಬ್ಜೆಕ್ಟ್ನವ್ರಿಗೂ ಅನ್ಯಾಯ ಆಗ್ಬಾರ್ದು. ನಾ ಕೇಳ್ಪಟ್ಟೆ ಮ್ಯಾಥ್ಸ್ನವ್ರಿಗೂ ಇಲ್ಲ ಅಂತ. ಹಾಗಾಗಿ ನಾನು ಇಂಗ್ಲೀಷ್ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ. ಇಂಗ್ಲೀಷ್ನು ಮಾಡಬೇಕು ಆಸ್ ವೆಲ್ ಆಸ್ ಏನು ಯಾವ ಸಬ್ಜೆಕ್ಟ್ನಲ್ಲಿ ಏನೇನು ಪ್ರಾಬ್ಲಮ್ ಅದ ನೋಡಿ, ಎಲ್ಲ ಪ್ರಾಬ್ಲಮ್ಸ್ದು ಎಲ್ಲ ಸೆಕ್ಷನ್ನಾಗೂ ಏನೇನು ಅದಾವ ಎಲ್ಲವನ್ನೂ ಮಾಡ್ಕೋಬೇಕು ಅಂತಂದ್ರೆ ನಾನು ಸರ್ಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊತೀನೋ ಅದೇ ಥರ ನಾ ಎಲ್ಲರಿಗೂ ಏನು ಹೇಳೋದಂದ್ರೆ, ಪ್ರತಿಯೊಂದು ಆಸ್ಪಿರೆಂಟು ಕೂಡ ಸಪೋರ್ಟಿವ್ ಆಗಿ ನಿಲ್ಬೇಕು. ಎಲ್ಲೇ ಮನೆಯಲ್ಲಿ ಕುಂತು ಅದನ್ನ ಮಾಡ್ಬೇಕಿಲ್ಲ ಇದನ್ನ ಮಾಡ್ಬೇಕಿಲ್ಲ ಅಂತ ಹೇಳೋರು ಸಾಕಷ್ಟು ಮಂದಿ ಆಗ್ಬಿಡ್ತಾರೆ. ಎಲ್ಲರೂ ಸೇರಿ ಒಂದಾಗಿ ಮಾಡಿದ್ರೆ ಯಾವುದು ಅಸಾಧ್ಯವಾದ ಮಾತೇ ಇಲ್ಲ. ಸೊ ನಾ ಹಂಗಾಗಿ ಏನು ಹೇಳತ್ತೀನಿ, ನಮ್ದು ಹೆಂಗೆ ಒಂದು ಸ್ಟೂಡೆಂಟ್ ಆಗಿ ನಾವು ಕಷ್ಟಪಟ್ಟು ಓದಿ 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಹೋಗಿ B.Ed MA ಎಲ್ಲ ಮಾಡ್ಕೊಂಡು ಬಂದಿರ್ತೀವಲ್ಲ, ನಾ ಏನು ಹೇಳತ್ತೀನಿ ಅಂದರೆ, ನಾವು ಒಳ್ಳೆ ಟೀಚರ್ಸ್ ಆದ್ರೆ ಮಾತ್ರ ಏನಾಗ್ತೈತಿ, ಸ್ಟೂಡೆಂಟ್ಸ್ಗೆ ನಾವು ಕಲಿಸ್ಬೋದು. ಅಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಟೀಚರ್ಸ್ ಇಲ್ಲ ಅಂದ್ರೆ ಏನು ಮಾಡಿದ್ರೆ ಏನು ಉಪಯೋಗ ಅಲ್ವಾ? ಹಾಗಾಗಿ ನಾನು ಏನು ಹೇಳತ್ತೀನಿ ಅಂದರೆ, ನಾವು ಕರೆಕ್ಟಾಗಿ ಓದಬೇಕು, ಅಲ್ಲಿ ಕಲಿಸ್ಬೇಕು ಅಂದರೆ ಟೀಚರ್ಸ್ನ ಹೆಚ್ಚಿಗೆ ಮಾಡಲೇಬೇಕು. ಈಗ 2022 ಕರೆದ್ರು 2026 ಕರೆದ್ರು, ಮುಂದೆ ಕರೀತಾರೋ ಇಲ್ಲ ಅದು ಗೊತ್ತಿಲ್ಲ. ಹಾಗಾಗಿ ಒಟ್ಟಾರೆ ನಾವು ಮಾಡ್ಕೊಂಡು ಹೋದ್ರೆ ಹೆಂಗೆ ರಿಟೈರ್ಡ್ ಆಗ್ತಾರೆ ಟೀಚರ್ಸ್, ಹಂಗೆ ಫೀಲ್ ಮಾಡ್ಕೊತ ಹೋದ್ರೆ ಈ ಯಾವ ಸೆಕ್ಷನ್ನಾಗೂ ಏನಾಗಂಗಿಲ್ಲ, ಜಾಬ್ ವೇಕೆನ್ಸಿ ಕಡಿಮೆ ಅದಾವ ಅಂತ ಅನ್ಸಂಗಿಲ್ಲ, ಓದೋರ್ಗೆ ಏನಾಗಂಗಿಲ್ಲ, ಲಾಸ್ ಆಗೋಂಗಿಲ್ಲ. ಸೊ ನಾನು ಸರ್ಗೆ ಕರೆಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟೆಲ್ಲ ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಮ್ಮ ಸಪೋರ್ಟಿವ್ ಆಗಿ ಅವ್ರು ನಿಲ್ತಾರಂದ್ರೆ, ಅವ್ರಿಗೆ ನಾವು ಯಾವಾಗಲೂ ಅಕ್ಷ ಸಂಘಟನೆಗೆ ನಾವೇನು ಮಾಡೋಣ ಅಂದರೆ